Hello students, today I am going to start the second unit of cost and management accounting is contract costing and process costing. In this first content or first concept is contract costing. So what is contract costing? So contract costing ಅಲ್ಲಿ ನೋಡಿ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಕಾಸ್ಟಿಂಗ್ ಇನ್ಕ್ಲೂಡ್ ಆಗಿದೆ. ಸೊ ನಿಮಗೆ ಬಿಫೋರ್ ದಟ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆ್ಯಕ್ಚುಲಿ ಕಾಂಟ್ರಾಕ್ಟ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಸಚ್ ಆಸ್ ಕಾಂಟ್ರಾಕ್ಟರ್ ಆ್ಯಂಡ್ ಕಾಂಟ್ರಾಕ್ಟಿ. ಇದು ನಮಗೆ ಗೊತ್ತಿರುವಂಥ ಒಂದು ವಿಷಯ. ಕಾಂಟ್ರಾಕ್ಟ್ ಅನ್ನೋದು ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಸಚ್ ಆಸ್ ಕಾಂಟ್ರಾಕ್ಟರ್ ಆ್ಯಂಡ್ ಕಾಂಟ್ರಾಕ್ಟಿ ಅಂತ. ಕಾಸ್ಟಿಂಗ್ ಅಂದರೆ ಏನು? ನಿಮಗೆ ಕಾಸ್ಟಿಂಗ್ ಅಂದ್ರೇನು ಗೊತ್ತು. ಏನು ಇವಾಗ ನೀವು ಫುಲ್ ಸಬ್ಜೆಕ್ಟ್ 5th ಸೆಮ್ಮಿಂದನೇ ಓದ್ಕೊಂಡ್ಬಂದಿದ್ದೀರ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಈಗ ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಬರೀ ಕಾಸ್ಟಿಂಗ್ ಅಂದರೆ ಏನು ಅಂತ ಗೊತ್ತಿದೆ, ಹಾಗೆ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಗೊತ್ತಿದೆ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದರೆ ಏನು? ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ಎ ಮೆಥಡ್ ಆಫ್ ಕಾಸ್ಟಿಂಗ್ ಅಪ್ಲೈಡ್ ಟು ಅಸರ್ಟೈನ್ ದಿ ಕಾಸ್ಟ್ ಆಫ್ ಎ ವರ್ಕ್ ಅಂಡರ್ಟೇಕನ್ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್. ಅಂದರೆ ಇಸ್ ಎ ಮೆಥಡ್ ಆಫ್ ಕಾಸ್ಟಿಂಗ್ ಅಪ್ಲೈಡ್ ಟು ಅಸರ್ಟೈನ್ ದಿ ಕಾಸ್ಟ್ ಆಫ್ ಎ ವರ್ಕ್ ಅಂಡರ್ಟೇಕನ್ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್. ಯಾವ್ಯಾವ ವರ್ಕ್ಗಳು ಅಥವಾ ಒಂದು ಕೆಲಸಗಳನ್ನು ಅಥವಾ ಒಂದು ಪ್ರಾಜೆಕ್ಟ್ಸನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಂಡರ್ಟೇಕ್ ಮಾಡಿ ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕ್ಯಾರಿ ಔಟ್ ಮಾಡ್ತಾ ಅದಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ತಗಲುವಂತಹ ಅಥವಾ ಅದಕ್ಕೆ ಅಪ್ಲೈ ಆಗುವಂತಹ ಏನು ಕಾಸ್ಟ್ಸ್ ಇದೆ ಅವುಗಳನ್ನು ಫೈಂಡ್ ಔಟ್ ಮಾಡೋದು ಅಥವಾ ಅಸರ್ಟೈನ್ ಮಾಡೋದನ್ನು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಅಂದರೆ ಕಾಂಟ್ರಾಕ್ಟ್ ರೂಪದಲ್ಲಿ ಯಾವ್ಯಾವ ಕೆಲಸಗಳು ನಡೆಯುತ್ತೆ ಅಂತಹ ಕೆಲಸಗಳಿಗೆ ಆಗುವಂತಹ ವೆಚ್ಚಗಳೇನಿದೆ ಅವುಗಳನ್ನು ಕಂಡುಹಿಡಿಯುವಂತಹ ಒಂದು ಪ್ರೋಸೆಸನ್ನು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಬೈ ಕನ್ಸರ್ನ್ಸ್ ಎಂಗೇಜ್ಡ್ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಪ್ಲಾಂಟ್ ಎರೆಕ್ಷನ್ಸ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕ್, ಕನ್ಸ್ಟ್ರಕ್ಷನ್ಸ್ ಆಫ್ ಬ್ರಿಡ್ಜಸ್, ರೋಡ್ ಆ್ಯಂಡ್ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ಸ್ ಎಕ್ಸೆಟ್ರಾ. ಅಂದರೆ ಒಂದು ಕಾಂಟ್ರಾಕ್ಟ್ ಕಾಸ್ಟ್ is used by concerns engaged in some concerns are engaged in building constructions. They are fully engaged in building constructions. ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳನ್ನು ಮಾಡುವಂತಹ ಕಂಪನಿಗಳೇ ಇರುತ್ತೆ ಪ್ರೈವೇಟ್ ಕನ್ಸರ್ನ್ಸ್ಗಳು. ಹಾಗೆ ಪ್ಲಾಂಟ್ ಇರೆಕ್ಷನ್ಸ್ಗಳನ್ನು ಮಾಡುವಂಥದ್ದು, ಹಾಗೆ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕ್ಗಳನ್ನು ಮಾಡುವಂಥ ಕಂಪನಿಗಳಿರುತ್ತೆ. ಕನ್ಸ್ಟ್ರಕ್ಷನ್ಸ್ ಆಫ್ ಬ್ರಿಡ್ಜ್ ಮತ್ತು ರೋಡ್ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ಸ್ಗಳು ಇವುಗಳನ್ನು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳು. ಈಗ ನೀವು ನೋಡಿದ್ದೀರಾ ನಾರ್ಮಲಾಗಿ ಈಗ ಈ ದಿನಗಳಲ್ಲಿ ನೋಡ್ತೀರಾ ರೋಡ್ ಕನ್ಸ್ಟ್ರಕ್ಷನ್ಗಳು, ದೊಡ್ಡ ದೊಡ್ಡ ಬ್ರಿಡ್ಜಸ್ ಅಂದರೆ ಫ್ಲೈಓವರ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತಾರೆ. ಒಂದಾದಂಗೆ ಒಂದು ಆಗ್ತಾನೆ ಇದೆ. ರೋಡ್ಗಳನ್ನು ಇನ್ನೂ ಎಕ್ಸ್ಟೆಂಡ್ ಮಾಡುವಂಥದ್ದು. 2 ಲೇನ್ ಇದ್ದರೆ ಅದನ್ನು 4 ಲೇನ್ 6 ಲೇನ್ಸಲ್ಲಿ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಸೊ ಇದೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸನ್ನು, ಅದರಲ್ಲಿ ಸಣ್ಣ ಪ್ರಾಜೆಕ್ಟ್ಸ್ ಇರುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರುತ್ತೆ. ಅಂಥವುಗಳನ್ನು ದೊಡ್ಡ ದೊಡ್ಡ ಪ್ರೈವೇಟ್ ಕನ್ಸರ್ನ್ಸ್ಗಳೇ ಹೆಚ್ಚಾಗಿ ಆ ಒಂದು ಅಂಡರ್ಟೇಕ್ ಮಾಡುವಂಥದ್ದು. ಹಾಗೆ ಅದರಲ್ಲಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ಗಳು ಕೂಡ ಇರುತ್ತೆ. ಮ್ಯಾಕ್ಸಿಮಮ್ ಪ್ರೈವೇಟ್ ಅಂಡರ್ಟೇಕಿಂಗ್ಗಳು ಈ ಒಂದು ಕೆಲಸಗಳನ್ನು ಕೈಗೊಳ್ಳುವಂಥದ್ದು. ಸೊ ಇದನ್ನು ನಾವು ಕಾಂಟ್ರಾಕ್ಟ್ ಅಂದರೆ ಏನು, ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಈ ಎಲ್ಲ ಐಟಮ್ಸ್ ಅಥವಾ ಈ ಒಂದು ಕಂಟೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ಟರ್ಮಿನಲ್ ಕಾಸ್ಟಿಂಗ್. ದಿ ಕನ್ಸರ್ನ್ ಆರ್ ದಿ ಪರ್ಸನ್ ಎಕ್ಸಿಕ್ಯೂಟಿಂಗ್ ದಿ ಕಾಂಟ್ರಾಕ್ಟ್ ಈಸ್ ನೋನ್ ಆ್ಯಸ್ ದಿ ಕಾಂಟ್ರಾಕ್ಟರ್. ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಕಾಂಟ್ರಾಕ್ಟ್ ಅನ್ನೋದು ಎನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ದೇ ಆರ್ ದಿ ಕಾಂಟ್ರಾಕ್ಟರ್ ಆ್ಯಂಡ್ ದ ಕಾಂಟ್ರಾಕ್ಟಿ ಅಂತ ಹೇಳಿದೆ. ಕಾಂಟ್ರಾಕ್ಟರ್ ಅಂದರೆ ಯಾರು, ಕಾಂಟ್ರಾಕ್ಟಿ ಅಂದರೆ ಏನು? ಈ ವರ್ಡನ್ನು ತುಂಬ ನೀವು ಕೇಳಿರ್ತೀರ. ಕಾಂಟ್ರಾಕ್ಟರ್ ಹೆಚ್ಚಾಗಿ ಯಾವುದೇ ಒಂದು ಈಗ ನಾರ್ಮಲಾಗಿ ನಿಮ್ಮ ಮನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ನಿಮ್ಮ ಸುತ್ತಮುತ್ತಲು ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಸ್ ಆಗ್ತಾಯಿದೆ ಅಂದಾಗ ಅಲ್ಲಿ ಕಾಂಟ್ರಾಕ್ಟರ್ ಅಂತ ಅನ್ನೋ ಒಂದು ಪದ ಬರುತ್ತೆ. ಯಾರು ಕಾಂಟ್ರಾಕ್ಟರ್ ಆ ಥರ. ಸೊ ಈ ಕಾಂಟ್ರಾಕ್ಟರ್ ಅನ್ನೋಂಥದ್ದು ಇಸ್ ಎ ಪರ್ಸನ್ ಒನ್ ಹೂ ಎಕ್ಸಿಕ್ಯೂಟಿಂಗ್ ದಿ ಕಾಂಟ್ರಾಕ್ಟ್ ಆರ್ ಒನ್ ಹೂ ಎಕ್ಸಿಕ್ಯೂಟಿಂಗ್ ದಿ ವರ್ಕ್ ಈಸ್ ಕಾಲ್ಡ್ ಆಸ್ ಅ ಕಾಂಟ್ರಾಕ್ಟರ್. ಯಾರು ಎಕ್ಸಿಕ್ಯೂಟ್ ಮಾಡ್ತಾನೆ ಆ ಒಂದು ಕಾಂಟ್ರಾಕ್ಟರ್ ಅಥವಾ ಒಂದು ಪ್ರಾಜೆಕ್ಟನ್ನು ಅವನನ್ನು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಹಾಗೆ ಕಾಂಟ್ರಾಕ್ಟಿ ಅನ್ನೋದು ಈಸ್ ಅ ಓನರ್ ಅಂತ. ಅಂದರೆ ಯಾರು ಆ ಒಂದು ವರ್ಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವರ್ಕನ್ನು ಕೊಟ್ಟಿರ್ತಾನೆ ಕಾಂಟ್ರಾಕ್ಟರ್ಗೆ ಅವನನ್ನು ಕಾಂಟ್ರಾಕ್ಟಿ ಅಂತ ಕರಿತೀವಿ. ಅಂದರೆ ದಿ ಪರ್ಸನ್ ಫಾರ್ ಹೂಮ್ ದಿ ವರ್ಕ್ ಈಸ್ ಎಕ್ಸಿಕ್ಯೂಟೆಡ್ ಈಸ್ ನೋನ್ ಆಸ್ ಕಾಂಟ್ರಾಕ್ಟಿ. ಅಂದರೆ ಕಾಂಟ್ರಾಕ್ಟರ್
ಎಕ್ಸಿಕ್ಯೂಟ್ ಮಾಡುವವನು, ಕಾಂಟ್ರಾಕ್ಟನ್ನು ಅಥವಾ ವರ್ಕನ್ನು ಎಕ್ಸಿಕ್ಯೂಟ್ ಮಾಡುವವನನ್ನು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಹಾಗೆ ಕಾಂಟ್ರಾಕ್ಟಿ ಅನ್ನೋದು ಯಾರಿಗಾಗಿ ಈ ಒಂದು ವರ್ಕನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಅವನನ್ನು ಕಾಂಟ್ರಾಕ್ಟಿ. ಸೊ ದಟ್ ಮೀನ್ಸ್ ಹೀ ಈಸ್ ದ ಓನರ್, ಅವನನ್ನೇ ಓನರ್ ಅಂತ ಕರಿತೀವಿ. ಅಂದರೆ ಅವನೇ ಒಂದು ಪ್ರಾಜೆಕ್ಟ್ನ ಮೇನ್ ಮಾಲೀಕ ಅಂತೇಳಿ ಹೇಳ್ಬೋದು. ಇಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿ ತಗೊಂಡಾಗ ಇಂಡಿವಿಜುವಲ್ ವ್ಯಕ್ತಿ ಆಗಿರ್ಬೋದು ಕಾಂಟ್ರಾಕ್ಟಿ, ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಕನ್ಸರ್ನ್ಸ್ ಆಗಿರ್ಬೋದು. ಸೊ ಈ ರೀತಿ ಅವರನ್ನು ಕಾಂಟ್ರಾಕ್ಟ್ ಅಂತೇಳಿ ಕರಿತೀವಿ. ಒಂದು ಪ್ರೈವೇಟ್ ಕನ್ಸರ್ನ್ ಇನ್ನೊಂದು ಕನ್ಸರ್ನ್ಗೆ, ಅಂದರೆ ಈ ಒಂದು ವರ್ಕನ್ನು ಮಾಡುವಂತಹ ಕನ್ಸರ್ನ್ಸ್ಗಳಿಗೆ ಆ ಒಂದು ಪ್ರಾಜೆಕ್ಟನ್ನು ಕೊಡುವಾಗ ಇವನು ಕಾಂಟ್ರಾಕ್ಟಿ ಆಗ್ತಾನೆ, ಅವನು ಕಾಂಟ್ರಾಕ್ಟರ್ ಆಗ್ತಾನೆ. ಹಾಗೆ ಗೌರ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಕಾಂಟ್ರಾಕ್ಟಿ ಆದಾಗ ಯಾರಿಗೆ ಆ ಒಂದು ಕೆಲಸವನ್ನು ಕೊಡ್ತಾರೆ ಅವರನ್ನು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಸೊ ಇದು ಕಾಂಟ್ರಾಕ್ಟ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ತಿಳ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕಾಸ್ಟಿಂಗ್ ಪ್ರೊಸೀಜರ್ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಕಾಸ್ಟಿಂಗ್ ಪ್ರೊಸೀಜರಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಏನೇನಂತ, main objectives of contract costing is to ascertain the total cost of contract. First is to ascertain the total cost of contract, and second is to ascertain the profit or loss on the contract. After ascertaining the total cost of contract, we have to ascertain the profit or loss on the contract. First total cost ಅನ್ನು ascertain ಮಾಡ್ತೀವಿ ಅಥವಾ ಫೈಂಡ್ ಔಟ್ ಮಾಡ್ತೀವಿ. ಮಾಡಿದ ನಂತರ ಪ್ರಾಫಿಟ್ ಲಾಸ್ ಅನ್ನೋದನ್ನು ಕೂಡ ಅಸರ್ಟೈನ್ ಮಾಡಬೇಕಾಗುತ್ತೆ. ಇದು ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ಮೇನ್ ಆಬ್ಜೆಕ್ಟಿವ್ಸ್. ಹಾಗೆ ನೆಕ್ಸ್ಟ್ ರೆಕಾರ್ಡಿಂಗ್ ಆಫ್ ವ್ಯಾಲ್ಯೂ ಆನ್ ಕಾಂಟ್ರಾಕ್ಟ್. ಸೊ ರೆಕಾರ್ಡಿಂಗ್ ಆಫ್ ವ್ಯಾಲ್ಯೂ ಆನ್ ಕಾಂಟ್ರಾಕ್ಟ್, ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್ ಆರ್ ಲೈಕ್, ಅಂದರೆ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಏನೇನು ರೆಕಾರ್ಡ್ ಮಾಡ್ತೀವಿ, ಯಾವ ಐಟಮ್ಸನ್ನು ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಅಂದರೆ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್ ಆರ್, ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಯಾವ್ಯಾವ ಐಟಮ್ಸನ್ನು ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಅದರಲ್ಲಿ ಫಸ್ಟ್ ಒನ್ ಮೆಟೀರಿಯಲ್ಸ್. ಸೊ ನಾವು ಇವಾಗ ಮೆಟೀರಿಯಲ್ಸ್ ಅನ್ನೋ ಪದನ ಕೇಳಿದ್ದೀವಿ. ಸೊ ಈಗ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀರಾ, ಅಕೌಂಟ್ಸಲ್ಲಿ ಆಗಿರ್ಬೋದು, ಕಾಸ್ಟಿಂಗಲ್ಲಿ ಆಗಿರ್ಬೋದು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಏನು, ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೇ ಇದ್ದೀರಾ. ಸೊ ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನು, ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಎರಡು, ಲೆಫ್ಟ್ ಸೈಡನ್ನು ಡೆಬಿಟ್ ಸೈಡ್ ಅಂತ ಟ್ರೀಟ್ ಮಾಡಬೇಕು, ಕ್ರೆಡಿಟ್ ಸೈಡ್ ಅಂತ, ರೈಟ್ ಸೈಡನ್ನು ಕ್ರೆಡಿಟ್ ಸೈಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ಯಾವುದನ್ನು ತಗೊಳ್ತೀವಿ, ಇನ್ಕಮ್ ರೆವಿನ್ಯೂಸನ್ನು ಕ್ರೆಡಿಟ್ ಸೈಡಲ್ಲಿ ನಾವು ತಗೊಳ್ತೇವೆ. ಹಾಗೆ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆನ್ಸಸ್ಸನ್ನು. ಹಾಗೆ ಆ ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಕೂಡ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡು, ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ. ಹಾಗೆ ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್, ರೆವಿನ್ಯೂ ಅಥವಾ ಏನೇನು ಇನ್ಕಮ್ಸ್ ಬರುತ್ತೆ ಅವುಗಳನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಮೇಂಟೈನ್ ಮಾಡ್ತೇವೆ. ಸೊ ಹಾಗೆ ಅದರಲ್ಲಿ ಒನ್ ಆಫ್ ದಿ ಐಟಮ್ ಈಸ್ ಮೆಟೀರಿಯಲ್ಸ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಮೆಟೀರಿಯಲ್ ಫಾರ್ ಎ ಕಾಂಟ್ರಾಕ್ಟ್ ಮೇ ಬಿ ಪರ್ಚೇಸ್ಡ್ ಡೈರೆಕ್ಟ್ಲಿ ಫ್ರಮ್ ದಿ ಮಾರ್ಕೆಟ್, ಇಶ್ಯೂಡ್ ಫ್ರಮ್ ದಿ ಜನರಲ್ ಸ್ಟೋರ್ಸ್, ಟ್ರಾನ್ಸ್ಫರ್ಡ್ ಫ್ರಮ್ ಅದರ್ ಕಾಂಟ್ರಾಕ್ಟ್ಸ್. ಈ ಮೂರು ಕೇಸ್ಗಳು ಇಲ್ಲಿ ಬಂದಾಗ ಮೆಟೀರಿಯಲ್ ಅನ್ನೋದನ್ನೇ ಡೈರೆಕ್ಟಾಗಿ ಮಾರ್ಕೆಟಿಂದ ಪರ್ಚೇಸ್ ಮಾಡಿರುವಂತಹ ಸಂದರ್ಭ, ಹಾಗೆ ಮೆಟೀರಿಯಲನ್ನು ಜನರಲ್ ಸ್ಟೋರ್ಸಿಂದ ಇಶ್ಯೂ ಮಾಡಿರುವಂತಹ ಸಂದರ್ಭದಲ್ಲಿ, ಹಾಗೆ ಬೇರೆ ಕಾಂಟ್ರಾಕ್ಟಿಂದ ಟ್ರಾನ್ಸ್ಫರ್ ಮಾಡಿರುವಂಥ ಸಂದರ್ಭ. ಈ ಮೂರು ಕೇಸಸಲ್ಲಿ ದಿ ವ್ಯಾಲ್ಯೂ ಆರ್ ದಿ ಕಾಸ್ಟ್ ಆಫ್ ದಿ ಮೆಟೀರಿಯಲ್ ಈಸ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ನೆನಪಿರಲಿ, ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಾನು ಹೇಳಿದೆ, ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಪ್ರಿಪೇರ್ ಮಾಡಿದಾಗ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ, ಲೆಫ್ಟ್ ಸೈಡನ್ನು ಡೆಬಿಟ್ ಸೈಡ್ ಅಂತ ತಗೊಳ್ತೇವೆ. ಸೊ ಆ ಡೆಬಿಟ್ ಸೈಡಲ್ಲಿ ಈ ಮೂರು ಕೇಸಸ್ ಬಂದಾಗ ಒಟ್ಟಿಗೆ ಬರಬಹುದು, ಅಥವಾ ಯಾವುದಾದ್ರೂ 1-2 ಈ ಥರ ಕೇಸ್ಗಳು ಸಂದರ್ಭ ಬಂದಾಗ ಅದನ್ನು ನಾವಲ್ಲಿ ಮೇಂಟೈನ್ ಮಾಡಬೇಕು ಡೆಬಿಟ್ ಸೈಡಲ್ಲಿ, ಮೆಟೀರಿಯಲ್ಸ್ ಕೇಸಸಲ್ಲಿ. ಸೊ ಬಂದಾಗ ಡೆಬಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ಹಾಗೆ ನೆಕ್ಸ್ಟು ಸರ್ಪ್ಲಸ್ ಮೆಟೀರಿಯಲ್ ಕೇಸಸಲ್ಲಿ ಸರ್ಪ್ಲಸ್ ಆರ್ ಡಿಫೆಕ್ಟಿವ್ ಮೆಟೀರಿಯಲ್ಸ್. ಸರ್ಪ್ಲಸ್ ಆರ್ ಡಿಫೆಕ್ಟಿವ್ ಮೆಟೀರಿಯಲ್ಸ್ ಅಂದರೆ ಸರ್ಪ್ಲಸ್, ಎಕ್ಸೆಸ್. ಈಗ ಇಲ್ಲೇನು ಪರ್ಚೇಸ್ ಆಗಿರೋದಾಗಿರ್ಬೋದು, ಜನರಲ್ ಸ್ಟೋರ್ಸಿಂದ ಇಶ್ಯೂ ಆಗಿರ್ಬೋದು, ಅಥವಾ ಬೇರೆ ಕಾಂಟ್ರಾಕ್ಟಿಂದ ಟ್ರಾನ್ಸ್ಫರ್ ಮಾಡಿರುವಂತಹ ಸಂದರ್ಭದಲ್ಲಿ ಎಕ್ಸೆಸ್ ಆಗಿ ಸರ್ಪ್ಲಸ್ ಆಗಿರುವಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಡಿಫೆಕ್ಟಿವ್ ಮೆಟೀರಿಯಲ್ಸ್. ಇನ್ ದಟ್ ಮೆಟೀರಿಯಲ್ ಮೇ ಬಿ ಸಮ್ ಮೆಟೀರಿಯಲ್ಸ್ ಮೇ ಬಿ ಡಿಫೆಕ್ಟಿವ್, ಹೇಳಲಿಕ್ಕಾಗಲ್ಲ ಎಲ್ಲನೂ ಕರೆಕ್ಟಾಗಿರುತ್ತೆ ಅಂತ. ಡಿಫೆಕ್ಟಿವ್ ಅಂದರೆ ಏನೋ ಒಂದು ಮಿಸ್ಟೇಕ್ಸ್ ಆಗಿರುವಂಥ, ಅಂದರೆ ಅದರಲ್ಲಿ ಸ್ಕ್ರ್ಯಾಪ್ ಇರುವಂತಹದನ್ನು ಕಾಣ್ಬೋದು. ಅಂತಹ ಡಿಫೆಕ್ಟಿವ್ ಮೆಟೀರಿಯಲ್ಸ್ ಮೇ ಬಿ ರಿಟರ್ನ್ಡ್ ಟು ಸ್ಟೋರ್ ಆರ್ ಟು ಸಪ್ಲೈಯರ್ ಆರ್ ಟು ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್ಸ್. ಸೊ ಅದನ್ನು ವಾಪಸ್ ಸ್ಟೋರ್ಸ್ಗೆ ರಿಟರ್ನ್ ಮಾಡೋದಾಗಿರ್ಬೋದು, ಸಪ್ಲೈಯರ್ಗೆ ರಿಟರ್ನ್ ಮಾಡೋದಾಗಿರ್ಬೋದು, ಅಥವಾ ಅದರ್ ಕಾಂಟ್ರಾಕ್ಟ್ಗೆ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನಾವು ದಿ ವ್ಯಾಲ್ಯೂ ಆಫ್ ಸಚ್ ಟ್ರಾನ್ಸ್ಫರ್ ಆರ್ ರಿಟರ್ನ್ ಈಸ್
ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಈ ಒಂದು ಕೇಸಸಲ್ಲಿ ಮೆಟೀರಿಯಲನ್ನು ಪರ್ಚೇಸ್ ಈ 3 ಕೇಸಸಲ್ಲಿ ಡೆಬಿಟ್ ಮಾಡ್ತೇವೆ. ಮತ್ತು ಅದನ್ನು ಡಿಫೆಕ್ಟ್ ಆಗಿದ್ದಾಗ ಅಥವಾ ಸರ್ಪ್ಲಸ್ ಆಗಿದ್ದರೆ ಆ ಒಂದು ವ್ಯಾಲ್ಯೂವನ್ನು ಅಥವಾ ಒಂದು ಕಾಸ್ಟನ್ನು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ಇದೇ ಕಂಟೆಂಟಲ್ಲಿ ನೆಕ್ಸ್ಟ್ thing is the value of unused materials at the site is credited to contract account. Again the value of unused materials ಅಂದರೆ ಎಲ್ಲ ಮೆಟೀರಿಯಲ್ಸನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಥವಾ ಯೂಸ್ ಮಾಡ್ಕೊಂಡಿರಲ್ಲ ಆ ಒಂದು ಪ್ರಾಜೆಕ್ಟ್ ಅಥವಾ ಒಂದು ವರ್ಕ್ಗೆ. ಅದರಲ್ಲಿ ಕೆಲವು ಅನ್ಯೂಸ್ಡ್ ಮೆಟೀರಿಯಲ್ಸ್ ಇರುತ್ತೆ. ಸೊ ಅನ್ಯೂಸ್ಡ್ ಮೆಟೀರಿಯಲ್ ಎಟ್ ದಿ ಸೈಟಲ್ಲೇ ಉಳ್ಕೊಂಡಿದ್ದಂತಹ ಅನ್ಯೂಸ್ಡ್ ಮೆಟೀರಿಯಲ್ ದ ವ್ಯಾಲ್ಯೂ ಈಸ್ ಆಲ್ಸೋ ಟು ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಹಾಗೆ ನೆಕ್ಸ್ಟ್ ಥಿಂಗ್ ಎಬ್ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್. ಸೊ ಎಬ್ನಾರ್ಮಲ್ ಲಾಸ್ ಅಂದರೆ ಏನು? ಲಾಸ್ ಅಂತ ಕೇಳಿದ್ದೀರಾ, ಅದನ್ನು ಎಬ್ನಾರ್ಮಲ್ ಲಾಸ್ ಅಂದರೆ ದಿ ಲಾಸ್ ಬೈ ಫೈರ್ ಆರ್ ಥೆಫ್ಟ್. ಸೊ ನಾರ್ಮಲ್ ಲಾಸ್, ಈಗ ಲಾಸ್ ಅನ್ನೋದ್ರಲ್ಲಿ ನಾರ್ಮಲ್ ಲಾಸಸ್ ಇರುತ್ತೆ. ನಾರ್ಮಲ್ ಲಾಸ್ ಅಂದಾಗ ಅದನ್ನು ಹೆಚ್ಚು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಏನೋ ಬೈ ಮಿಸ್ಟೇಕಾಗಿ ಆಗುವಂತಹ ಕೆಲವೊಂದು ಲಾಸಸ್, ಕೈಯಿಂದ ಬಿದ್ದು ಅದು ಡ್ಯಾಮೇಜ್ ಆಗುವಂಥದ್ದಾಗಿರ್ಬೋದು, ಅಥವಾ ಏನೋ ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಗೊತ್ತಿದ್ದಾಗುವಂತಹ ಡ್ಯಾಮೇಜ್ಗಳು, ಅಂದರೆ ಬೈ ಮಿಸ್ಟೇಕಾಗಿ ಆಗುವಂತಹ ಡ್ಯಾಮೇಜಸನ್ನು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅದೇ ಲಾಸ್ ಬೈ ಫೈರ್, ಥೆಫ್ಟ್ ಇವುಗಳನ್ನ ಎಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಈ ಟೈಪ್ ಆಫ್ ಲಾಸನ್ನು ಈಸ್ ಟ್ರಾನ್ಸ್ಫರ್ ಟು ಎಬ್ನಾರ್ಮಲ್ ಲಾಸ್ ಅಕೌಂಟು. ಈ ಒಂದು ರೀತಿಯಲ್ಲಿ ಲಾಸ್ ಆದಾಗ ಅದನ್ನು ಯು ಹ್ಯಾವ್ ಟು ಟ್ರಾನ್ಸ್ಫರ್ ಟು ಎಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಈಸ್ ಟು ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಮೆಟೀರಿಯಲ್ ಕೇಸಸಲ್ಲಿ ಏನು ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡೋದು ಅನ್ನೋಂಥ ವಿಷಯನ ತಿಳ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕಂಟೆಂಟ್ ಈಸ್ ಲೇಬರ್. ಮೆಟೀರಿಯಲ್ ಆದಮೇಲೆ ಲೇಬರ್ ಅನ್ನೋದು ಗೊತ್ತಿದೆ ನಿಮಗೆ. ನಾವು ಕಾಸ್ಟಿಂಗಲ್ಲಿ ಕಾಸ್ಟ್ ಶೀಟ್ ಮಾಡುವಾಗಲೇ ಬರುತ್ತೆ ಮೆಟೀರಿಯಲ್ಸ್ ಕೂಡ, ಲೇಬರ್ ಇವುಗಳೆಲ್ಲ ಏನು ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು. ಏನು ಮೆಟೀರಿಯಲನ್ನು ಯಾವ ರೀತಿ ಟ್ರೀಟ್ ಮಾಡ್ತೇವೆ, ಲೇಬರನ್ನು ಯಾವ ರೀತಿ ಮಾಡ್ತೇವೆ ಆ ರೀತಿ. ಸೊ ಲೇಬರ್ ಈಸ್ ನಥಿಂಗ್ ಬಟ್ ವೇಜಸ್. ಅಂದರೆ ಲೇಬರ್ ಇಲ್ಲದೆ ಈಗ ಯಾವುದೇ ಒಂದು ನಾವು ಒಂದು ಪ್ರಾಜೆಕ್ಟನ್ನು ಅಥವಾ ಅದನ್ನ ಫಿನಿಷ್ ಮಾಡಬೇಕಾದ್ರೆ ಅಥವಾ ಕಂಪ್ಲೀಟ್ ಮಾಡಬೇಕಾದ್ರೆ, ಪ್ರೋಸೆಸ್ ಮಾಡಬೇಕಾದ್ರೆ ನಿಮಗೆ ಲೇಬರ್ ಈಸ್ ವೆರಿ ಇಂಪಾರ್ಟೆಂಟ್. ಲೇಬರ್ ಅನ್ನೋದು ಮ್ಯಾನ್ ಪವರ್. ಸೊ ವೇಜಸ್ ಆಫ್ ಆಲ್ ಪರ್ಸನ್ಸ್ whose services are used for the contract is considered as direct wages and it is debited to contract account. ಈ ಒಂದು ಐಟಮ್ ಕೂಡ ಲೇಬರ್ ಅನ್ನೋದು ಏನು wages of all persons whose services are used for contract account is considered as direct wages and is debited to contract account. This is also one of the direct expenses. Materials ಆಯಿತು, ಹಾಗೆ ಲೇಬರ್ ಆಯಿತು. ಹಾಗೆ ನೆಕ್ಸ್ಟ್ ಐಟಮ್ ಈಸ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿನ ಯಾವ ರೀತಿ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಟ್ರೀಟ್ ಮಾಡ್ತೇವೆ ಅಂತ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅನ್ನೋದು ನಿಮ್ಗೆ ಗೊತ್ತು. ದಿಸ್ ಈಸ್ ಒನ್ ಆಫ್ ದಿ ಅಸೆಟ್ ಅದರಲ್ಲೂ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ ಅಂತ ಬಂದಾಗ ನಾವಲ್ಲಿ ಅಸೆಟ್ಟಲ್ಲಿ ಡಿಪ್ರಿಸಿಯೇಷನ್ ಕೂಡ ಬರುತ್ತೆ. ಸೊ ಅಲ್ಲಿ ನೋಡಿ, ಫಸ್ಟ್ ಥಿಂಗ್ ಈಸ್ ವೆನ್ ದಿ ಪ್ಲ್ಯಾಂಟ್ ಈಸ್ ಸ್ಪೆಸಿಫಿಕಲಿ ಪರ್ಚೇಸ್ಡ್ ಫಾರ್ ದಿ contract or plant was sent to site, the value of plant is debited to contract account. Same as previous one, material ಅಲ್ಲಿ ನಾವೇನು ಕನ್ಸಿಡರ್ ಮಾಡಿದ್ದೇವೆ ಹಾಗೆ when the plant is specifically purchased for the ಕಾಂಟ್ರಾಕ್ಟಿಗೋಸ್ಕರ ಸ್ಪೆಸಿಫಿಕ್ ಆಗಿ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿರುವಂತಹದ್ದಾಗಿರ್ಬೋದು, ಅಥವಾ ಪ್ಲ್ಯಾಂಟ್ ವಾಸ್ ಸೆಂಟ್ ಟು ಸೈಟ್, ಹಾಗೆ ಪ್ಲ್ಯಾಂಟನ್ನು ಕಳುಹಿಸಿ ಕೊಡುವಂಥದ್ದು, ಅಂದರೆ ಒಂದು ಇಶ್ಯೂಡ್ ಫ್ರಮ್ ದಿ ಜನರಲ್ ಸ್ಟೋರ್ಸ್ ಆಗಿರ್ಬೋದು. In that cases the value of the plant is debited to contract account. ಹಾಗೆ ನೆಕ್ಸ್ಟ್ ಥಿಂಗ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಪ್ಲ್ಯಾಂಟ್ ರಿಟರ್ನ್ಡ್ ಆರ್ ರಿಮೈನಿಂಗ್ ಎಟ್ ಸೈಟ್. ಅಂದರೆ ಸೇಮ್ ಮೆಟೀರಿಯಲಲ್ಲಿ ನಾವು ತಿಳ್ಕೊಂಡ ಹಾಗೇನೆ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ರಿಟರ್ನ್ ಅಂದರೆ ಸರ್ಪ್ಲಸ್ ಆಗಿರ್ಬೋದು, ಅಥವಾ ಏನಾದರೂ ಅದರ ಡ್ಯಾಮೇಜಸ್ ಆಗಿ ಏನಾದರೂ ಆಗಿರುವಂತಹ ಸಂದರ್ಭದಲ್ಲಿ ಅದು ಕೂಡ ರಿಟರ್ನ್ ಆಗುವಂಥದ್ದು ವಾಪಸ್, ಅಥವಾ ರಿಮೈನಿಂಗ್ ಎಟ್ ದಿ ಸೈಟ್. ಅಂತಹ ಕೇಸಸಲ್ಲಿ ಎಟ್ ದಿ ಎಂಡ್ ಆಫ್ ದಿ ಪೀರಿಯಡ್ ಇಟ್ ಈಸ್ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಅಂದರೆ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಆ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಏನಿರುತ್ತೆ, ಎಂಡ್ ಆಫ್ ದಿ ಪೀರಿಯಡಲ್ಲಿ ಎಲ್ಲ ಸ್ಟಾಕ್ಸನ್ನು ವೆರಿಫಿಕೇಷನ್ ಮಾಡಿ ಅದರಲ್ಲಿ ಎಷ್ಟು ರಿಟರ್ನ್ ಆಗಿದೆ, ಎಷ್ಟು ಸೈಟಲ್ಲೇ ರಿಮೈನಿಂಗ್ ಉಳ್ಕೊಂಡಿದೆ ಅಂಥವುಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ಅದನ್ನು ಕೂಡ
ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಯಾಕೆಂದರೆ ಅವುಗಳನ್ನ ಮತ್ತೆ ರಿಟರ್ನ್ ಮಾಡಬಹುದಾಗಿದೆ. ಆಗ ಅದು ಏನು ಎಕ್ಸ್ಪೆನ್ಸಸ್ ಆಗಲ್ಲ, ಅದು ಇನ್ಕಮ್ ಆಗುತ್ತೆ. ಸೊ ಅದರಿಂದ ಅದನ್ನು ಕ್ರೆಡಿಟ್ ಮಾಡ್ತೇವೆ. ಹಾಗೆ ವೇರ್ ದಿ ಪ್ಲಾಂಟ್ ಈಸ್ ಯೂಸ್ಡ್ ಫಾರ್ ಎ ಶಾರ್ಟ್ ಪೀರಿಯಡ್, ಓನ್ಲಿ ದಿ ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ದಿ ಪ್ಲಾಂಟ್ ಈಸ್ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಅಂದರೆ ಪ್ಲ್ಯಾಂಟನ್ನು ಶಾರ್ಟ್ ಪೀರಿಯಡ್ಗೆ ಯೂಸ್ ಮಾಡಿ ದಂಥ ಸಂದರ್ಭದಲ್ಲಿ ಆ ಒಂದು ವಿಷಯದಲ್ಲಿ ಆ ಒಂದು ಪ್ಲ್ಯಾಂಟಿನ ಡಿಪ್ರಿಸಿಯೇಷನನ್ನು, ಅದಕ್ಕೇನು ಡಿಪ್ರಿಸಿಯೇಷನನ್ನು ಪ್ರೊವೈಡ್ ಮಾಡಿರ್ತಾರೆ ಅದನ್ನು ಮಾತ್ರ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡಲಾಗುತ್ತೆ. ಅಂದರೆ ಈಗ ಲಾಂಗ್ ಪೀರಿಯಡ್ಗೆ ಯೂಸ್ ಮಾಡಲ್ಲ, ಶಾರ್ಟ್ ಪೀರಿಯಡಿಗೆ ಅದರ ಒಂದು ಟರ್ಮ್ ಲಾಂಗ್ ಪೀರಿಯಡ್ ಆಗಿರುತ್ತೆ. 1 ಇಯರ್ ಟರ್ಮ್ ಆಗಿದ್ದರೆ ಏನೋ ಒಂದು 1 ಮಂತಿಗೆ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಜಸ್ಟ್ ಕಮ್ಮಿ ಮಂತಿಗೆ ಯೂಸ್ ಮಾಡಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಪ್ಲ್ಯಾಂಟನ್ನು ಡಿಪ್ರಿಸಿಯೇಷನನ್ನು ಏನು ಪ್ರೊವೈಡ್ ಮಾಡಿರ್ತಾರೆ ಅವುಗಳನ್ನು ಮಾತ್ರ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೇವೆ. ಸೊ ಡಿಪ್ರಿಸಿಯೇಷನ್ ಅಂದರೆ ನಿಮಗೆ ಗೊತ್ತಿದೆ, ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್. ಆ ಅಸೆಟ್ನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗೋದು. ಸೊ ಆಗ 1 ಮಂತಿಗೆ ಯೂಸ್ ಮಾಡಿದ್ರು ಕೂಡ ಅದರ ವ್ಯಾಲ್ಯೂ ಅಷ್ಟರಲ್ಲಿ ಡಿಕ್ರೀಸ್ ಆಗಿರುತ್ತೆ. ಸೊ ಅದರಿಂದ ಆ ಒಂದು ಡಿಪ್ರಿಸಿಯೇಷನನ್ನು ಏನು ಪ್ರೊವೈಡ್ ಮಾಡಿರ್ತಾರೆ ಅದನ್ನು ಮಾತ್ರ ಡೆಬಿಟ್ ಮಾಡ್ತೇವೆ. ಹಾಗೆ ವೆನ್ ದಿ ಪ್ಲ್ಯಾಂಟ್ ಈಸ್ ಟೇಕನ್ ಆನ್ ಹೈಯರ್, ದಿ ಹೈಯರ್ ಚಾರ್ಜಸ್ ಆರ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಇದು ಕೂಡ ಒಂದು ನೋಡಿ, ಪ್ಲ್ಯಾಂಟನ್ನು ಹೈಯರ್ಗೆ ಅಂದರೆ ಹೈಯರ್ ಅಂದರೆ ರೆಂಟಿಗೆ ತೊಗೊಂಡಿರುವಂಥದ್ದು, ಅಂದರೆ ಓನ್ ಪರ್ಚೇಸ್ ಬೇಡ, ಕಡಿಮೆ ಯೂಸ್ ಆಗಬಹುದು, ಅಥವಾ ಏನೋ ಬಜೆಟ್ ಕಡಿಮೆ ಇರಬಹುದು, ಅಥವಾ ಏನೋ ಒಂದು ಉದ್ದೇಶದಿಂದ ಅದರ ಯೂಸ್ ತುಂಬಾ ಕಡಿಮೆ ಇರಬಹುದು ಅಂತೇಳಿ ಅದನ್ನು ಹೈಯರ್ಗೆ ತಗೊಂಡಿದ್ದಂಥ ಸಂದರ್ಭದಲ್ಲಿ, ಅಂದರೆ ರೆಂಟಿಗೆ ತಗೊಂಡಿದ್ದಂಥ ಸಂದರ್ಭದಲ್ಲಿ ದಿ ಹೈಯರ್ ಚಾರ್ಜಸ್ ಆರ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಏನು ಹೈಯರ್ ಚಾರ್ಜಸನ್ನು ಪೇ ಮಾಡಿರ್ತಾರೆ ಅದನ್ನು ಮಾತ್ರ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೇವೆ. ಹಾಗೆ ವೇರ್ ದಿ ಪ್ಲ್ಯಾಂಟ್ ಈಸ್ ಲಾಸ್ಟ್ ಆರ್ ಡ್ಯಾಮೇಜ್ಡ್, ದಿ ಲಾಸ್ ಈಸ್ ಟ್ರಾನ್ಸ್ಫರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಅಂದರೆ ಪ್ಲ್ಯಾಂಟು ಕೂಡ ನಾನು ಮೆಟೀರಿಯಲಲ್ಲಿ ಹೇಳಿದ್ದೆ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅದೇ ರೀತಿ ಪ್ಲ್ಯಾಂಟ್ ಕೇಸಸಲ್ಲಿ ಕೂಡ ಅಬ್ನಾರ್ಮಲ್ ಲಾಸ್ ಅಂದರೆ ಲಾಸ್ ಆರ್ ಡ್ಯಾಮೇಜ್ ಬೈ ಥೆಫ್ಟ್ ಆರ್ ಫೈರ್ ಆಗಿರಬಹುದು. ಸೊ ಈ ಒಂದು ಅಬ್ನಾರ್ಮಲ್ ಲಾಸ್ ಏನಿರುತ್ತೆ ಅಂತಹ ಲಾಸನ್ನು ಈಸ್ ಟ್ರಾನ್ಸ್ಫರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಈಸ್ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್, ಸೇಮ್ ಆ್ಯಸ್ ಅ ಮೆಟೀರಿಯಲ್ ಕೇಸ್. ಸೊ ಇಷ್ಟು ಆ ಒಂದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಲ್ಲಿ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೇವೆ ಅನ್ನೋದನ್ನು ಕೊಟ್ಟಿದ್ದಾರೆ, ತಿಳ್ಕೊಳ್ಳಿ ಚೆನ್ನಾಗಿ. ಹಾಗೆ ನೆಕ್ಸ್ಟ್ ಲಾಸ್ಟ್ ಕಂಟೆಂಟ್ ಈಸ್ ಅದರ್ ಎಕ್ಸ್ಪೆನ್ಸಸ್. ಹೇಳಿದೆ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಬೇರೆ ಇರುತ್ತೆ. ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಹೇಳಿದ್ದೆ, ಅದರಲ್ಲಿ ಇನ್ನೂ ಕೆಲವು ಬಿಟ್ಟು ಹೋಗಿರುವಂಥದ್ದು ಆಲ್ ಅದರ್ ಎಕ್ಸ್ಪೆನ್ಸಸ್ ಲೈಕ್ ಸಚ್ ಆಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ದಟ್ ಈಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್, ವಾಟರ್, ರೆಂಟ್ ಎಕ್ಸೆಟ್ರಾ. ಸೊ ಈ ರೀತಿ ಕೆಲವೊಂದು ತುಂಬಾ ಸೂಕ್ಷ್ಮವಾಗಿರುವಂಥದ್ದು ಅಥವಾ ತುಂಬಾ ನಮಗೆ ಹೆಚ್ಚು ಕಾಣಿಸದೇ ಇರುವಂತಹ ಎಕ್ಸ್ಪೆನ್ಸಸ್ಗಳೇನಿರುತ್ತೆ ಅಂಥವುಗಳನ್ನು ಕೂಡ ಆರ್ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಅದೆಲ್ಲ ಅದರ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡಲಾಗುತ್ತೆ. ಸೊ ಇಷ್ಟು ಆ ಒಂದು ಐಟಮ್ಸ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡಲಾಗುತ್ತೆ. ಸೊ ಇದನ್ನು ಯಾವ ರೀತಿ ಡೆಬಿಟ್ ಸೈಡ್ ಕಾಂಟ್ರಾಕ್ಟ್ ಅಕೌಂಟ್ಲಿ, ಕ್ರೆಡಿಟ್ ಸೈಡಲ್ಲಿ ತಗೊಳ್ತೇವೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್